ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮಂಗಳವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಭೂಮಿ ಜೀವನದಲ್ಲಿ ಹೊಸದಾಗಿ ಬರೋ ಆ ವ್ಯಕ್ತಿ ಯಾರು? ಸೊ ಈ ಕಡೆ ಭೂಮಿ ಏನೋ ನಾವು ಟ್ರೈನಿಂಗ್ ಮಾಡಬೇಕು ಅಂತ ಅಜಿತ್ ಸಾಹೇಬ್ರನ್ನ ಬಿಟ್ಟು ಬಂದುಬಿಡ್ತಾಳೆ. ಆದರೆ ಬಂದಿದ್ದ ತಕ್ಷಣವೇ ಅಜಿತ್ ಒಬ್ಬ ಹುಡುಗನ್ನ ಮೀಟ್ ಮಾಡ್ತಾಳೆ. ಸೊ ಅವರು ಅಲ್ಲಿ ಟ್ರೈನಿಂಗ್ಗೆ ಅಂತಲೇ ಬರ್ತಿರ್ತಾರೆ. ಇನ್ನು ಟ್ರೈನಿಂಗ್ ಬಂದಿರೋಂಥ ಹುಡುಗ, ನಿಮ್ಮ ಹೆಸ್ರೇನು ಅಂತ ಗೊತ್ತಾಗಲಿಲ್ಲ ಅಂದಾಗ, ನನ್ನ ಹೆಸರು ಭೂಮಿ ಅಂತ ಅಂದಾಗ, ನಿಮ್ಮ ಹೆಸರು ಅಂತೇಳಿ ಕೇಳಿದಾಗ ಅಜಿತ್ ಅಂತ ನನ್ನ ಹೆಸರು ಅಂದಾಗ, ಅಜಿತ್ ಅಂತನಾ, ಯಾಕೆ ಆ ಹೆಸರು ನಿಮ್ಗೆ ತುಂಬ ಇಷ್ಟನಾ ಅಂತೇಳ್ಬಿಟ್ಟು ಹುಡುಗ ಕೇಳ್ತಾನೆ. ಆ ಥರ ಎಲ್ಲ ಏನೂ ಇಲ್ಲ ಅಂತೇಳ್ಬಿಟ್ಟು ಭೂಮಿ ಸೈಲೆಂಟ್ ಆಗಿಬಿಡ್ತಾಳೆ. ಇನ್ನು ಸಹನಾ ಅಂತೇಳ್ಬಿಟ್ಟು ಹುಡುಗಿ ಇರ್ತಾಳಲ್ಲ, ನೋಡಿ ನನ್ನ ಹೆಸರು, ಇವಳ ಹೆಸರು ಸಹನಾ, ನನ್ನ ಹೆಸರು ಭೂಮಿ, ನಿಮ್ಮ ಹೆಸರು ಅಜಿತ್, ನನ್ನ ಪ್ರೀತಿಯಿಂದ ಎಲ್ಲರೂ ಏಕೆ ಅಂತೇಳ್ಬಿಟ್ಟು ಕರೀತಾರೆ, ಅಜಿತ್ ಕುಮಾರ್ ಅಂತ ನನ್ನ ಹೆಸರು ಅಂತೇಳ್ಬಿಟ್ಟು ಆ ಹುಡುಗ ಹೇಳ್ತಾ ಇರ್ತಾನೆ. ಇನ್ನು ಅರ್ಜೆಂಟಲ್ಲಿ ಯಾಕೆ ಹೋಗ್ತಾ ಇದ್ದೀರಾ, ನಿಧಾನಕ್ಕೆ ಹೋಗಿ, ನಾವೆಲ್ಲ ಫ್ರೆಂಡ್ಸು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಭೂಮಿಯವರೇ ಅಂತೇಳ್ಬಿಟ್ಟು ಆ ಹುಡುಗ ಹೇಳ್ತಾನೆ. ನೋಡಿ ನಿಂತ್ಕೊಳ್ಳಿ ಒಂದು ನಿಮಿಷ, ನನ್ನ ಭೂಮಿಯವರೇ ಅಂತ ಅನ್ಬೇಡಿ, ಇಲ್ಲಿ ಎಲ್ಲರೂ ಸಹ ಸ್ಟೂಡೆಂಟ್ಗಳೇ ಬಂದಿರೋದು, ಎಲ್ಲ ಕಲೀಲಿಕ್ಕೆ ಅಂತ ಬಂದಿರೋದು, ನೀವು ನನ್ನ ಭೂಮಿ ಅಂತ ಅಂದರೆ ಸಾಕು ಅಂದಾಗ, ಓಕೆ ಭೂಮಿ ಆಯಿತು ಅಂತೇಳ್ಬಿಟ್ಟು ಆ ಹುಡುಗ ಹೇಳ್ತಾನೆ. ಇನ್ನು ಭೂಮಿ ಅಜಿತಕ್ಕ ಬಾ ಹೋಗೋಣ ಅಂತೇಳ್ಬಿಟ್ಟು ಈ ಹುಡುಗಿ ಕರೀತಾಳೆ. ಹಂಗೆಲ್ಲ ಕರಿಬೇಡ, ನನ್ನ ಭೂಮಿ ಅಂತ ಕರೆದೆ ಸಾಲದ, ಸರಿ ಆಯಿತು ಬಾಯ್ ಮತ್ತೆ ಸಿಗೋಣ ಅಂತೇಳ್ಬಿಟ್ಟು ಭೂಮಿ ಹುಡುಗನಿಗೆ ಬಾಯ್ ಮಾಡಿ ಕಳಿಸ್ತಾಳೆ. ಇನ್ನು ಭೂಮಿನ ನೋಡಿದ ತಕ್ಷಣ ಆ ಹುಡುಗನಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಇನ್ನು ಸಹನಾ ಇದ್ದೋಳು, ಅಜಿತ್ ಭೂಮಿ ಅಕ್ಕ ಬಾರಕ ಹೋಗೋಣ ಅಂತಂದಾಗ, ನಿನಗೆ ಬೇರೆ ಸ್ಪೆಷಲಾಗಿ ಹೇಳ್ಬೇಕಾ, ನನ್ನ ಹೆಸರು ಭೂಮಿ ಅಂತ ಕರೆದ್ರೆ ಸಾಕು, ಇನ್ನೊಂದು ಸತಿ ಏನಾದರೂ ಅಜಿತ್ ಭೂಮಿ ಅಕ್ಕ ಅಂತ ಅಂದರೆ ಸುಮ್ಮನೆ ಇರಲ್ಲ ನಾನು ಅಂದಾಗ, ಸರಿ ಆಯಿತು ಬಾ ಅಜಿತ್ ಭೂಮಿ ಅಕ್ಕ ಅಂತೇಳ್ಬಿಟ್ಟು ಮತ್ತೆ ಹೋಗ್ಬಿಡ್ತಾಳೆ. ಇವಳಿಗೆ ಸರಿಯಾದ ಪಾಠ ಕಲಿಸ್ಬೇಕಲ್ಲ, ಸಾಹೇಬ್ರನ್ನ ಯಾವಾಗಲೂ ನೆನ್ಪು ಮಾಡಿಸ್ತಾನೆ ಇರ್ತಾಳಲ್ಲ ಅಂತೇಳ್ಬಿಟ್ಟು ಭೂಮಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಇನ್ನು ಟ್ರೈನಿಂಗ್ ಕಲಿಯೋಕ್ಕೆ ಬಂದಿರೋರು ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರ ಜೊತೆನೂ ಭೂಮಿನೂ ಒಬ್ಬಳಾಗಿರ್ತಾಳೆ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಭೂಮಿಗೆ ಅಜಿತ್ ನೆನಪು ಕಾಡ್ತಾ ಇರುತ್ತೆ. ಸಾಹೇಬರು ನನ್ನ ಬಗ್ಗೆ ಈ ರೀತಿ ನೆನಪು ಮಾಡ್ಕೊತಿರ್ಬೋದಾ, ಅಲ್ಲ ಎಲ್ಲಿಗೆ ಬಂದರೂ ಸಾಹೇಬ್ರ ಹೆಸರು ನನ್ನ ಕಿವಿಲಿ ಗುಯ್ಗುಡ್ತಾನೆ ಇರುತ್ತಲ್ಲ ಅಂದ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ದೇವಯಾನಿ ಮುನ್ಸ್ಕೊಂಬಂದು ಕೂತಿರ್ತಾಳೆ. ಏನಾಯಿತು ಮಾಮ್ ಅಂದಾಗ, ಬೇಬಿ ನೀನು ನಾನು ಕೊಟ್ಟಿದ್ದಂಥ ಆ ಹನಿಮೂನ್ ಟಿಕೆಟ್ನ ಅರ್ಧಾಕ್ತಲ್ಲ ಅಂದಾಗ, ಮಾಮ್ ಅದು ಮಾಡಿದ್ದು ನಾಟಕ ಅಂತಂದಾಗ, ನಾಟಕನೇ ಆಗಲಿ ಏನೇ ಆಗಲಿ ನನಗೆ ಎಷ್ಟು ನೋವಾಯಿತು ಗೊತ್ತಾ, ಇನ್ಸೆಕ್ಯೂರ್ ಫೀಲ್ ಆಯಿತು ಗೊತ್ತಾ ಅಂದಾಗ, ಮಾಮ್ ಇದು ಶಕುನಿ ಆಟ ಆಡ್ತಾ ಇರೋದು, ಈ ಒಂದು ಯುದ್ಧದಲ್ಲಿ ಅಂಜು ಥರ ಶಕುನಿ ಇದ್ದರೆ ಅವ್ರನ್ನೆಲ್ಲ ಯಾವ ರೀತಿ ನೈಸ್ ಮಾಡಿ ಹೊಡಿತೀನಿ ಅಂತ ನೀನೇ ನೋಡ್ತಾ ಇರು, ಒಬ್ಬೊಬ್ಬರೂ ಲೆಕ್ಕಾಚಾರ ಹಾಕಿ ಹೊಡಿತೀನಿ ಅಂದ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ. ಬೇಬಿ ಇದು ನೀನೇನಂದಾಗ, ಹೌದು ಮಾಮ್, ನಿನ್ನ ಮೇಲೆ ಯಾವುದೇ ರೀತಿ ತಪ್ಪು ಬರಬಾರ್ದು, ಆ ಭೂಮಿ ಮತ್ತು ಅಜಿತ್ದು ಕಾಂಟ್ರಾಕ್ಟ್ ಮದುವೆ ಅಂತ ನಾನು ತುಂಬ ಸಲ ಹೇಳಿದೆ, ಆದರೆ ನೀವು ನಂಬಲಿಲ್ಲ ನೋಡಿ, ಈಗ ಭೂಮಿ ಮೇಲೆ ಇಷ್ಟ ಇಲ್ದಿದ್ದಕ್ಕೆ ತಾನೇ ಅಜಿತ್ ಕಳಿಸ್ಕೊಟ್ಟಿರೋದು, ಆದರೆ ಅದನ್ನು ನಾವು ನಿರೂಪಣೆ ಮಾಡಬೇಕು ಅಂದರೆ ಏನಾದರೂ ಸಾಕ್ಷಿ ಸಿಗಬೇಕು ಅಂದಾಗ, ಎಸ್ ಬೇಬಿ ನೀನು ಹೇಳಿದ ನಿಜ, ಸ್ಟೆಪ್ ಬೈ ಸ್ಟೆಪ್ಪು ನಾವು ಅವ್ರನ್ನ ಹೊಡೆದಾಕಬೇಕು ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಸ್ಟೆಪ್ ಬೈ ಒನ್, ಈ ಮನೆಯಲ್ಲಿ ಎಲ್ಲರನ್ನೂ ಸಹ ನಿನ್ನ ಅಸ್ತಿತ್ವಕ್ಕೆ ತಗೋಬೇಕು. ಸ್ಟೆಪ್ 2, ಅಜಿತ್ ಮತ್ತು ಭೂಮಿದು ಕಾಂಟ್ರಾಕ್ಟ್ ಮದುವೆ, ಇನ್ಯಾವತ್ತೂ ಭೂಮಿ ಮನೆಗೆ ಬರಲ್ಲ ಅನ್ನೋದನ್ನ ನೀನು ಇದು ಮಾಡಬೇಕು. ಸ್ಟೆಪ್ ಬೈ 3, ಆ ನಚ್ಚಿನ ಅಜಿತ್ ವಿರುದ್ಧ ಎತ್ಕಟ್ಟಬೇಕು, ಅದಕ್ಕೆ ನಚ್ಚಿಗೆ ನೀನು ಚೆನ್ನಾಗಿ ಮೈಂಡ್ ವಾಶ್ ಮಾಡಬೇಕು. ಸ್ಟೆಪ್ ಬೈ 4 ನಾನು ಹೇಳ್ತೀನಿ ಮಾಮ್, ನಿನ್ನ ಆ ಮುದುಕಿ ಕೂತ್ಕೋತಾಳಲ್ಲ ಚೇರು, ಅದರಲ್ಲಿ ಕುಂಡಿಸ್ಬಿಟ್ಟು ತೂಗಿಸ್ಬೇಕು, ಅದೇ ತಾನೇ, ಹೌದು, ಈ ಎಲ್ಲ ಕುಟುಂಬದ ಒಂದೇ ಇಡೀಲಿ ನಾವು ಮುಷ್ಟಿಗೆ ತಗೊಬೇಕು, ಇಷ್ಟು ಮಾಡಿದ್ರೆ ನಮ್ಮ ಲೈಫ್ ಸಕ್ಸಸ್ ಅಂದಾಗ, ಮಾಮ್ ನೀನು ತಲೆ ಕೆಡಿಸ್ಕೋಬೇಡ, ಆ ಅಜಿತ್ತು ಈ ಮನೇಲಿ ಏನೂ ಅಲ್ಲ, ಆ ರೀತಿ ನಾನು ಮಾಡ್ತೀನಿ, ಅಂಜುನೇ ಮಹಾರಾಣಿಯಾಗಿ ಮೆರಿತೀನಿ ಅಂದಾಗ, ಹೌದು ಬೇಬಿ ನಿನ್ನ ಮಾತನ್ನ ಎಲ್ಲರೂ ನಂಬಿಕೆಯಿಂದ ಕೇಳಬೇಕು, ನೀನು ಒಂದಿನ ಶಾರದನ್ನ ಮುಗಿಸ್ಬೇಕು ಅಂದಾಗ, ಮಾಮ್ ನಾನು ಅಂದಾಗ, ಹೌದು ಖಂಡಿತ ನೀನು ಮಾಡಿದ್ರೆ ಆವಾಗ ನನ್ನ ಮೇಲೆ ಬರ್ತಾರೆ, ಅಜಿತ್ಗೂ ಹೆಂಗೆ ಅವತ್ತಿಂದ ನನ್ನ ಮೇಲೆ ಕೋಪ, ಯಾವುದೇ ಸಾಕ್ಷಿ ಸಿಗಲ್ಲ, ಸುಮ್ಮನೆ ಆಗ್ತಾನೆ ಅಂದ್ಬಿಟ್ಟು ಇವರು ಪ್ಲ್ಯಾನ್ಗಳನ್ನ ಮಾಡ್ಕೋತಾ ಇರ್ತಾರೆ. ಇನ್ನೂ ಭೂಮಿ ಈ ಕಡೆ ಅವ್ರಿಗೆ ಹಾಸ್ಟೆಲ್ನ ಕೊಟ್ಟಿರ್ತಾರಲ್ಲ, ಅಲ್ಲಿ ಆ ಸೂಟ್ ಕೇಸಿಂದ ಫೋಟೋಸ್ನ ತೆಗೆದು ನೋಡ್ತಾ ಇರ್ತಾಳೆ, ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇರ್ತಾಳೆ, ಕಣ್ಣೀರು ಹಾಕ್ತಾ ಇರ್ತಾಳೆ. ಸಾಹೇಬರು ನನ್ನ ಇಷ್ಟೇ ಮಿಸ್ ಮಾಡ್ಕೊತಾ ಇರ್ಬೋದಾ ಅಂತೇಳ್ಬಿಟ್ಟು ಅಜಿತ್ ಫೋಟೋನ ಹಿಡಿದು ಕಣ್ಣೀರನ್ನ ಹಾಕ್ತಾ ಇರ್ತಾಳೆ. ಏನು ಸಾಹೇಬ್ರೆ ನೀವೀಗ ಏನು ಮಾಡ್ತಾಯಿದ್ದೀರಾ, ಈ ಭೂಮಿ ನೆನಪು ಮಾಡ್ಕೊತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು, ಎಷ್ಟೇ ಆದರೂ ಭೂಮಿ ಪ್ರೀತಿ ಮಾಡಿರ್ತಾಳಲ್ಲ ಅಜಿತ್ ಸಾಹೇಬ್ರನ್ನ, ಹಂಗಾಗಿ ಅಜಿತ್ನ ಬಿಟ್ಟಿರೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಎಲ್ಲರೂ ಸಹ ಅವ್ರವ್ರ ಬ್ಯಾಗ್ಗಳನ್ನ ನೋಡ್ತಾ ಇರ್ತಾರೆ, ಆದರೆ ಭೂಮಿ ಮಾತ್ರ ಅಜಿತ್ನೇ ನೋಡ್ತಾ ಇರ್ತಾಳೆ. ಇನ್ನು ಈ ಕಡೆ ಅಜಿತ್ ಏನು ಸುಮ್ಮನೆ ಇರಲ್ಲ, ರೂಮ್ ಒಳಗಡೆ ಬಂದಿದ್ದ ತಕ್ಷಣ ಭೂಮಿ ಒಂದು ಲೋಟ ನೀರು ಕೊಡು ಅಂತೇಳ್ಬಿಟ್ಟು ಕೂಗ್ತಾರೆ. ಒಂದಷ್ಟೊತ್ತಾದರೂ ಭೂಮಿ ಬರೋದೇ ಇಲ್ವಲ್ಲ, ಅಯ್ಯೋ ದೇವ್ರೆ ಭೂಮಿ ಇಲ್ಲ ಅಲ್ವಾ, ನನ್ನ ಮಾತಲ್ಲಿ ಭೂಮಿನೇ ಇದ್ದಾಳೆ ಅಂತೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡು ಅಲ್ಲೇ ಕೂತ್ಕೊಬಿಡ್ತಾರೆ. ಸಂಗೀತ ನೀರು ತಗೊಂಬಂದು ಏನಾಯಿತು ಅಜಿತ ಅಂದಾಗ, ಏನಿಲ್ಲಮ್ಮ ಅಂದಾಗ,
ಭೂಮಿ ನೆನಪಾಯ್ತೇನೋ, ನಂಗೆ ಅರ್ಥ ಆಗುತ್ತೆ ಕಣೋ, ಹೆಂಡ್ತಿನ ಬಿಟ್ಟಿರೋಕ್ಕಾಗಲ್ಲ ಅಂತ. ಆದರೆ ಏನು ಮಾಡೋದು, ಅದು ಅವಳು ಕನಸಲ್ವಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸರಿ ಆಯಿತು ಊಟ ಮಾಡ್ಬಾ ಅಂದಾಗ, ಇಲ್ಲಮ್ಮ ನನಗೆ ಹಶ್ವಿಲ್ಲ ಅಂತೇಳ್ಬಿಟ್ಟು ಅಜ್ಜಿತ್ ಹೇಳ್ತಾರೆ. ಹಶ್ವಿಲ್ವಾ, ಸರಿ ಆಯಿತು ನನಗೂ ಹಶ್ವಿಲ್ಲ, ನಾನು ಊಟ ಮಾಡಲ್ಲ, ಮಾಡಿಕೊಂಡು ತಿನ್ಬಿಡು ನನ್ನ ಪಾಡಗೆ ನಾನು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ನಿನ್ನಷ್ಟೇ ಪ್ರೀತಿ ನನಗೂ ಇದೆ ಕಣೋ ಭೂಮಿ ಮೇಲೆ, ಆದರೆ ಏನು ಮಾಡೋಕ್ಕಾಗುತ್ತೋ, ನಾವೇ ಕಳಿಸ್ಬಿಟ್ಟು ಈ ಥರ ಊಟ ಬಿಟ್ಟು ಕೂತ್ಕೊಟ್ರೆ ಹೇಗೆ? ಸರಿ ಬಿಡಪ್ಪ, ನೀನು ಊಟ ಮಾಡಬೇಡ, ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ನಾನು ಊಟ ಮಾಡಬೇಕಾ? ಈಗೇನು ಸರಿ ಆಯಿತು ಊಟ ಮಾಡ್ತೀನಿ, ನೀನು ಬೇಜಾರು ಆಗಬೇಡಮ್ಮ ಅಂತೇಳ್ಬಿಟ್ಟು ಅಜ್ಜಿತ್ ಹೇಳ್ತಾರೆ. ಭೂಮಿ ಆದಷ್ಟು ಬೇಗ ಬರ್ತಾಳೆ ಕಣೋ, ಅಲ್ಲಿವರೆಗೂ ನಾನೇ ಆಗಲಿ ನೀನೇ ಆಗಲಿ ಅವಳಿಗೆ ನೋವು ಕೊಡಬಾರ್ದಲ್ವ, ಅವಳು ನೀನು ಇಲ್ಲಿ ಕಣ್ಣೀರು ಹಾಕಿದ್ರೆ ಅವಳು ಅಲ್ಲಿ ಕಣ್ಣೀರು ಹಾಕ್ತಾಳೆ ಅಂದ್ಬಿಟ್ಟು ಸಂಗೀತ ಹೇಳಿಬಿಟ್ಟು ಕರ್ಕೊಂಬರ್ತಾರೆ. ಊಟದ ಟೇಬಲ್ ಬಂದರೂ ಭೂಮಿ ನೆನಪು ಹೋಗಲ್ಲ ಅಜಿತ್ಗೆ. ನಚ್ಚಿ ಅಂಜುಗೆ ಮೊದಲನೇ ತುತ್ತು ಕೊಟ್ಟಂಗೆ ಅಜಿತ್ ಅವರು ಭೂಮಿನ ನೆನಪು ಮಾಡ್ಕೋತಾರೆ. ಭೂಮಿಗೆ ಮೊದಲನೇ ತುತ್ತು ನಾನೇ ಕೊಡಬೇಕಿತ್ತು, ಈಗ ಅವಳು ನನ್ನ ಮಿಸ್ ಮಾಡ್ಕೊತಾ ಇದ್ದಾಳ ಅಂತ ಬ್ರೋ ಅದಕ್ಕೆ ನೆನಪಾಗ್ತಾ ಇದ್ದಾರೆ ಅಂದಾಗ, ಅಯ್ಯೋ ಸುಮ್ಮನೆ ಇರೋ ನಚ್ಚಿ, ಅವ್ನು ಊಟಕ್ಕೆ ಬೇಡ ಅಂತ ಕೂತಿದ್ದ, ನಾನು ಬಲಂತ ಮಾಡಿ ಕರ್ಕೊಂಬಂದಿದ್ದೀನಿ. ಬರ್ತಾ ಬರ್ತಾ ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಆಡ್ತಾ ಇದ್ದಾರಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಸಂಗೀತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ಕಡೆ ಭೂಮಿ ಊಟನ ತೊಗೊಬಂದು ತಟ್ಟೆಯಲ್ಲೇ ಅನ್ನ ಇಟ್ಕೊಂಡು ಕೂತ್ಕೊಬಿಡ್ತಾಳೆ. ಎಲ್ಲರೂ ಊಟ ಮಾಡ್ತಿರ್ತಾರೆ, ಭೂಮಿ ಮಾತ್ರ ತಟ್ಟೆಯಲ್ಲಿ ಅನ್ನ ಕಲಿಸ್ತಿರ್ತಾಳೆ. ಪಕ್ಕದಲ್ಲಿದ್ದಂಥ ಹುಡುಗಿ, ಇದೇನಿದು ಅಜಿತ್ ಭೂಮಿ ಅಕ್ಕ, ಅನ್ನ ಕಲಿಸ್ತಾನೆ ಇದೆಯಾ, ನಂದು ಊಟನೇ ಆಗೋಯ್ತು, ಊಟ ಮಾಡಿಲ್ಲ, ಯಾರನ್ನಾದ್ರೂ ನೆನ್ಪು ಮಾಡ್ಕೋತಾ ಇದ್ದೀರಾ ಅಂದಾಗ, ಇನ್ನೊಂದು ಸತಿ ಅಜಿತ್ ಭೂಮಿ ಅಕ್ಕ ಅಂದರೆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಫ್ಯಾನು, ಅದಕ್ಕೆ ಮೊಕ್ಕಡೆ ನ್ಯಾತಾಕ್ಬಿಡ್ತೀನಿ ಅಂದಾಗ, ಅಯ್ಯಪ್ಪ ದೇವರೇ ಬೇಡ ಅಂತೇಳ್ಬಿಟ್ಟು ಹುಡುಗಿ ಹೇಳ್ತಾಳೆ. ಸರಿ ಸಾಹೇಬರು ನನ್ನೇ ನೆನ್ಪು ಮಾಡ್ಕೊತಿರ್ಬೇಕು, ಅದಕ್ಕೆ ನನಗೆ ಊಟ ಸೇರ್ತಿಲ್ಲ. ಆದರೂ ಈಗ ನಾನು ಟ್ರೈನಿಂಗ್ ಬಂದಿದ್ದೀನಿ, ನಾನು ಚೆನ್ನಾಗಿ ಊಟ ಮಾಡಿದ್ರೆ ಮಾತ್ರ ನಾನು ಟ್ರೈನಿಂಗಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ. ಭೂಮಿ, ಸಾಹೇಬರು ನಿನ್ನನ್ನು ಬಿಟ್ಟಿದ್ದಾರೆ ಅಂದರೆ ನಿನ್ನಿಂದ ದೂರ ಇರಬೇಕು ಅಂತ ಅವ್ರ ಮನಸ್ಸಿಗೆ ಅನಿಸ್ಬಿಟ್ಟಿದೆ ಅಂದಮೇಲೆ ನಾನು ಸಹ ಅವ್ರನ್ನ ಬಿಟ್ಟು ದೂರ ಇರಲೇಬೇಕಲ್ವ, ಶಕ್ತಿ ಬರಬೇಕಲ್ವ ಅಂತೇಳ್ಬಿಟ್ಟು ಭೂಮಿ ಊಟನ ಮಾಡ್ತಾಳೆ. ಆದರೆ ನಮ್ಮ ಅಜಿತ್ ಸಾಹೇಬರು ಊಟ ಮಾಡೋದೇ ಇಲ್ಲ. ಯಾಕೆ ಅಂದರೆ ಭೂಮಿ ನೆನಪು. ಅಜಿತಾ, ಗೊತ್ತು ಕಣೋ, ತೊಟ್ಟೆ ಮುಂದೆ ಎಷ್ಟೋ ತಕ ಕೂತಿದ್ಯಾ, ಬಾಯಲ್ಲಿ ನಾನೇ ತಿನ್ನಿಸ್ತೀನಿ ಅಂದೇಳ್ಬಿಟ್ಟು ಮಗು ಥರ ಅಜಿತ್ಗೆ ಬಾಯಿನ ಮಾಡಿಸಿ ಸಂಗೀತ ಊಟನ ಮಾಡಿಸ್ತಾರೆ. ಭೂಮಿಗಿಂತ ಜಾಸ್ತಿ ಅಜಿತ್ ಭೂಮಿನ ಹಚ್ಕೊಂಡಿರ್ತಾರೆ. ಅಜಿತ್ ಪ್ರೀತಿ ಭೂಮಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಬ್ರೋ ಥರ ಪ್ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರು ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾರೆ. ಇನ್ನು ರೂಮಲ್ಲಿ ಡೌರಾಣಿ ಅಂಜು ಹೊಸ ನಾಟಕನ ತೆಗ್ದಿರ್ತಾಳೆ. ಏನಾಯ್ತು ಅಂಜು, ನಿನ್ನೆಯಿಂದ ನೋಡ್ತಾ ಇದ್ದೀನಿ ತುಂಬ ಡಲ್ಲಲ್ಲಿ ಇದೆಯಲ್ಲ ಅಂದಾಗ, ಏನು ಅಂತ ಹೇಳಿ ನಚ್ಚಿ, ನನಗೆ ನಮ್ಮ ಅಕ್ಕ ಇಲ್ವಲ್ಲ ಅದೇ ಬೇಜಾರು ಅಂದಾಗ, ಯಾರು ಅದಕ್ಕೇನ ಅಂದಾಗ, ಹೌದು ಅವ್ರು ಇದ್ದಿದ್ರೆ ಮನೆಯೆಲ್ಲ ಲಕ್ಕ ಲಕ್ಕ ಅಂತಿರ್ತು, ಇವಾಗ ಅವ್ರು ಇಲ್ವಲ್ಲ ಬೇಜಾರು ಅಂದಾಗ, ಇದು ನನ್ನ ಅಂಜುನೇನಾ, ನನಗಂತೂ ಹಿಂದೆ ನೀನು ಇದ್ದಿದ್ದು ನೋಡಿದ್ರೆ ಇವಾಗ ಬದಲಾಗಿರೋದು ನೋಡಿದ್ರೆ ತುಂಬ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅನಿಸುತ್ತೆ ಅಂದಾಗ, ಅಯ್ಯೋ ನಚ್ಚಿ ಅವಾಗಲೂ ಕಾಲನೇ ಬೇರೆ, ಈಗ ನನಗೆ ಅಕ್ಕ ಅವತ್ತು ಮದುವೆ ಮಾಡಿಸ್ದಾಗಿಂದ ಭೂಮಿ ಅಕ್ಕನ ಮೇಲೆ ಇರೋ ಮರ್ಯಾದೆ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಅಜಿತ್ ಮತ್ತು ಭೂಮಿ ಅಕ್ಕನ ನಡುವೆ ಏನೋ ತಾಪತ್ರಯ ಇದೆ, ಅದಕ್ಕೆ ಅಜಿತ್ ಅವ್ರನ್ನ ದೂರ ಮಾಡಿದ್ದೇನೋ ಅಲ್ವಾ ಅಂದಾಗ, ಯಾಕೆ ಆ ರೀತಿ ಯೋಚನೆ ಮಾಡ್ತೀಯ ಅಂಜು, ಅಣ್ಣ ಅವರ ಭಾವನೆ ಕನಸಿಗೆ ಬೆಲೆ ಕೊಟ್ಟಿದ್ದಾನೆ. ಬೇರೆ ಯಾರಾದರೂ ಆಗಿದ್ದರೆ ನಾವು ಫೈನಾನ್ಷಿಯಲ್ ಆಗಿ ಚೆನ್ನಾಗೇ ಇದ್ದೀವಿ, ಕೆಲಸ ಬೇಡ ಅಂತ ಹೇಳ್ತಿದ್ರು. ಬ್ರೋ ಅದಕ್ಕೆ ಕನಸಿಗೆ ಬೆಳಕಾಗಿದ್ದಾನೆ. ಸೊ ಅದು ಒಂಥರ ಪ್ರೀತಿ, ಆ ಒಂದು ಆ್ಯಂಗಲಲ್ಲೂ ನೀನು ನೋಡಬೇಕು ಅಂತ ಹೇಳ್ತಾರೆ. ಸರಿ ಅಣ್ಣ ಅದಕ್ಕೆನ ಬಿಟ್ಕೊಡಲ್ಲ, ನಿನ್ನ ಮಿಷಿನಲ್ಲಿ ಹಾಕಿ ವಾಶ್ ಮಾಡಿದ್ರಾಗಲ್ಲ, ಕುಕ್ಕಿ ವಾಶ್ ಮಾಡಬೇಕು ಅಂತ ಅಂಜನ ಹೇಳ್ಕೊತಿರ್ತಾಳೆ. ಇನ್ನೂ ಈ ಕಡೆ ಟ್ರೈನಿಂಗಲ್ಲಿ ಎಲ್ಲರೂ ಸಹ ಸ್ಟ್ರಿಕ್ಟಾಗಿರಬೇಕು, ನಾನು ಯಾವ ಕಡೆ ಹೇಳ್ತೀನೋ ಆ ಕಡೆನೇ ತಿರುಗಬೇಕು, ಒಂದು ಸ್ವಲ್ಪನೂ ಅಲ್ಲಾಡಬಾರ್ದು ಅಂತೇಳ್ಬಿಟ್ಟು ಈ ಕಡೆ ಟ್ರೈನಿಂಗ್ ಕೊಡ್ತಾ ಇರ್ತಾರಲ್ಲ ಮೇಡಮ್, ಅವರು ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿರುವಂಥ ಭೂಮಿ ಸ್ನೇಹಿತ ಅಜಿತ್ ಅವರು ತುಂಬ ತುಂಟಾಗಿರ್ತಾರೆ. ಸೊ ಮೇಡಮ್ ಹಾವು ಬಂತು ಹಾವು ಅಂತೇಳ್ಬಿಟ್ಟು ಮೆಲ್ಲಗೆ ಹೇಳ್ಬಿಡ್ತಾನೆ. ಭೂಮಿಗೆ ನಗು ತಡೆಯೋಕ್ಕಾಗದೆ ನಗ್ಬಿಡ್ತಾಳೆ. ವಾಟ್ ಇಸ್ ದಿಸ್, ಯಾಕೆ ನಗ್ತಾ ಇದೆಯಾ ನೀನು, ಬಾಯ್ಲಿ ಔಟ್, ಆಚೆ ಔಟ್ ಅಂತೇಳ್ಬಿಟ್ಟು ಕರೀತಾರೆ. ಮೇಡಮ್ ಅದು ಅಂದಾಗ, ಏನು ಮೇಡಮ್ ಅದು, ನಾನು ಸೈಲೆಂಟಾಗಿರಬೇಕು ಅಂತ ಹೇಳಿದ್ರು ನಗ್ತಾ ಇದೆಯಲ್ಲ, ನಗೋ ಅಂಥದ್ದು ಏನಾಯ್ತು ಇಲ್ಲಿ ನೋಡೋ, ನಾನು ಹೇಳೋವರೆಗೂ ಈ ಒಂದು ರೌಂಡ್ನ ಫೀಲ್ಡ್ ಏನಿದೆ ಅದನ್ನು ರೌಂಡ್ ಆಗ್ತಾನೆ ಇರಬೇಕು ನೀನು ಅಂದಾಗ, ಮೇಡಮ್ ಅಂದಾಗ, ಹೇಳಿದ್ನಲ್ಲ ಗೆಟ್ ಔಟ್ ಅಂತೇಳ್ಬಿಟ್ಟು ಮೇಡಮ್ ಹೇಳ್ತಾರೆ. ಇನ್ನು ಈ ಹುಡುಗ ಮಾಡಿದ ತಪ್ಪಿಗೆ ಭೂಮಿ ಈ ಕಡೆ ರೌಂಡ್ ಹಾಕಬೇಕಾಗತ್ತೆ. ಸೊ ಭೂಮಿ ರೌಂಡ್ ಆಗ್ತಿದ್ದಿದ್ದು ಹುಡುಗನಿಂದನೇ ಅನ್ನೋದು ಗೊತ್ತಾಗುತ್ತೆ. ನಾಳೆ ನೆಕ್ಸ್ಟು ಹುಡುಗ ಬಂದು, ಸಾರಿ ಕಣ್ರಿ ಭೂಮಿ, ನನ್ನಿಂದ ನೀವು ರೌಂಡ್ ಹಾಕಂಗಾಯ್ತಲ್ಲ ಅಂದಾಗ, ನಿಮ್ಮಿಂದನೇ ಎಲ್ಲ ಆಗಿದ್ದು, ನೀವು ಯಾಕೆ ಆ ಥರ ಅನ್ಬೇಕಾಯ್ತು ಅಂದಾಗ, ನಾನು ಅಂದಿದ್ದಕ್ಕೆ ನೀವು ಯಾಕೆ ನಗಬೇಕಾಯ್ತು ಅಂತಂದಾಗ, ಸುಮ್ಮನೆ ಹೋಗ್ರಿ ಅಂತಂದಾಗ, ಭೂಮಿಯವರೇ ಯಾಕ್ರಿ ಈ ಥರ ಎಲ್ಲ ಆಡ್ತಿದ್ದೀರಾ ಅಂದಾಗ, ನೀವು ಭೂಮಿಯವರೇ ಅನ್ಬಾರ್ದಲ್ವಾ, ಭೂಮಿ ಯಾಕೆ ಇಷ್ಟೊಂದು ಕೋಪ ನಿನಗೆ, ನೀನು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ರೀ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇವರಿಬ್ಬರು ನಡುವೆ ಪ್ರೀತಿ ಅರಳುತ್ತಾ, ಗ್ಯಾರಂಟಿ ಭೂಮಿ ಅಜಿತ್ನ ಬಿಟ್ಟು ಈ ಅಜಿತ್ ಕುಮಾರ್ನ ಒಪ್ಕೋತಾಳ. ಮುಂದೆ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.